ತಂದೂರಿ ಮಾಡಕ್ಕೆ ಗೋಟ ಹೋಗಿದ್ರಂಪ. ಹಾಯ್ ಹಲೋ ನಮಸ್ಕಾರ. ನಿಮ್ಮ ಮೂಡಲ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ಸಲ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಣ, ಏನು ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದಾಗ ಫ್ಯಾಮ್ಲಿ ಜೊತೆಗೆ ಅಥವಾ ನಮ್ಮೂರಿನ ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಎಲ್ಲರ ಜೊತೆ ಕೈ ಜೋಡಿಸಿ ಚಿಕನ್ ಮಾಡ್ಕೊಂಡು ತಿಂದರೆ ಹೆಂಗೆ ಇರ್ತೈತೆ ಅಂತ ನೋಡ್ರಿ. ಎಣ್ಣೆ ತಂದು ಖಾಲಿಯಾಗಿರುವ ವೇಸ್ಟ್ ಎಣ್ಣೆ ಡಬ್ಬದಲ್ಲಿ ಚಿಕನ್ ತಂದೂರಿ ಹೆಂಗೆ ಮಾಡ್ತಾರಂತ ನಮ್ಮ ಅಳಲ್ಗೆರೆ ಹಳ್ಳಿ ಹೈಕಳ ಹೇಗೆ ಮಾಡ್ತಾರ ನೋಡ್ರಿ. ಏನು ಮಾಡಕತ್ರಿ ಈಗ? ತಂದೂರಿ ಚಿಕನ್ ಏನೇನು ಹಾಕಿರಿ? ಎರಡು ಚಿಕನ್ ಮಸಾಲ, ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಹಾಂ ಸರಿಯಾಗಿ ನಿಂಬೆಹಣ್ಣು ಹಾಕ್ತೀವಿ. ಹಾಂ ಸರಿಯಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಂ ಬೀಜ ಹಾಕ್ಲಿಲ್ಲ ನಡೀತೈತಿ. ಎರಡು ನಿಂಬೆ ಹಣ್ಣು ಹಾಕಿದ್ರೆ ಬಿಡಿ. ಮೊಟ್ಟೆ ಎರಡು ಮೊಟ್ಟೆ ಜವಾರಿ ಮೊಟ್ಟೆನಾ? ಜವಾರಿ ಮೊಟ್ಟೆ. ಹಾಂ ಹಾಂ ಎಲ್ಲರೂ ಒಂದು ಹತ್ರ ಬಿಟ್ರಿ, ಬಟ್ ಅದೇನು ಅದ್ರ ಹತ್ರ ಹೋಗೋಂಥ ಕೆಲಸ ಇರಲ್ಲ. ಸ್ವಲ್ಪ ಅಷ್ಟೇ ಇಡಿ, 2 ಸೆಕೆಂಡ್ 3 ಸೆಕೆಂಡ್ ಆಟ ಒಂದಷ್ಟೇ. ಸ್ಮ್ಯಾಶ್ ಮಾಡಿರಿ ಕ್ಲೀನಾಗಿ ಮಾಡಿರಿ. ಬಿಡೋದಾಗ ಹಾಂ ಅಡ್ಡಿಯಲ್ಲ. ಈಗೆಲ್ಲ ಇದು ಮಾಡಿ ಇಟ್ರಲ್ಲ, ಓಕೆ, ಸೂಪರ್ ಆಗಿ ಕಾಣಿಸ್ತೈತೆ ಎಲ್ಲ. ನೋಡೋಣ, ಎಲ್ಲ ಸೂಪರ್ ಆಗಿ ಕಾಣಿಸ್ತೈತೆ. ಇದನ್ನ ಎಷ್ಟು ಇದು ಬಿಡ್ಬೇಕದ ಟೈಮು ಮ್ಯಾರಿನೇಟ್ ಮಾಡಿ? ಒಂದು 20 ನಿಮಿಷ ಬಿಡ್ಬೇಕಲ್ಲ? ಓಕೆ ವೇಟ್ ಮಾಡುವ. ಎರಡು ಕಟ್ಟಿದ್ರ ನಾವು ಬಳ್ಳಿ ಅಷ್ಟೇ ಜಾಸ್ತಿ ಮಾಡಿದ್ರೆ ಹಚ್ಕೊಂಡ್ರೆ ಅಂತ ನಾನು ಅನ್ಸುತ್ತೆ. ಎಣ್ಣೆ ಅಂತಂದು ಮೇಲೆ ಪೂರ್ತಿ ಮಸಾಲ ಚಾಕತ್ತೀನಿ. ಏನ್ ಮಾಡತ್ತೀಪ? ನಿಂಬೆಹಣ್ಣ ಕಟ್ಟೆ ಚಕ್ ಇದು ನೋಡ್ರಿ. ಫೈನಲ್ ಆಗಿದೆ, ನೋಡ್ಬೇಕು ಏನಾಗಿದೆ ಅಂತ. ಸೂಪರ್, ತುಂಬಾ ರೋಷ ಆಗಿದೆ. ಅದ್ಯಾರು ತಗೋರಿ ಕರೆಕ್ಟಾಗಿ ಜಮಜ ನಿಮ್ಮಂತ ನೀನೇ ಈ ಕಡೆ ಬಂದ್ಬಿಡು. ಅವು ಜಾಮ ಓಸಿ ಎರಡು ಹಿಡ್ಕೊಬೇಕು. ಒತ್ತಿಗೆ ಒತ್ತಿಗೆ ತೆಗಿಯ ಮರ ನೀನೇನ ಬರ್ಬೇಕದ. ಇದು ಹೆಂಗೈತೇಳ, ನನ್ ಸಾಕ್ ನಾನೇ ಬೇರೆ, ಅವ್ರ ಸಾಕ್ ಅವ್ರು ಬೇರೆ, ನನಗೆ ಕುಡಿಬೇಕು. ಇದು ಐತಲ್ಲ, ಇದು ಹೊಳ್ಳಿಸಿ ತೆಗಿದೆ ಅಂದ್ರೆ ಹಂಗ ಬರ್ಬೇಕದ, ಹಿಂಗ ಬರ್ಬೇಕು. ಒಬ್ಬರಿ ಬಂದೈತಿ ಬಂದ್ರೆ ಬರ್ಬಲ್ದು.
ನೋಡಿದಿರಲ್ವಾ ಎಷ್ಟು ಎಂಜಾಯ್ಮೆಂಟ್ ಮಾಡಿಕೊಂಡು ಖುಷಿಯಾಗಿ ಅವರೇ ಮಾಡ್ಕೊಂಡು ಅವರೇ ತಿನ್ನೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ನೋಡಿ, ಅದು ಎಲ್ಲರೂ ಸೇರ್ಕೊಂಡಾಗ. ನೀವು ಯಾವತ್ತಾದ್ರೂ ಈಗ ಸೇರ್ಕೊಂಡಾಗ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.